ನಮಸ್ಕಾರ ವೀಕ್ಷಕರೇ, ಗುಡ್ ಈಸ್ ಗುಡ್ ಮೋಟಿವೇಶನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಸುಸ್ವಾಗತ. ರಾಮಕೃಷ್ಣರ ನಡವಳಿಕೆಯನ್ನು ಪ್ರತಿಯೊಬ್ಬರು ಒಗ್ಗೂಡಿಸಿಕೊಳ್ಳಬೇಕಾದಂತಹ ಮಾರ್ಗದರ್ಶನದ ಕಥೆ ಇದಾಗಿದೆ. ರಾಮಕೃಷ್ಣರು ಆದರ್ಶ ಪುರುಷೋತ್ತಮರು. ನಾವು ಹೇಗಿರಬೇಕೆಂದು ಮರ್ಯಾದ ಪುರುಷೋತ್ತಮ ಶ್ರೀರಾಮ ಬದುಕಿನ ಮೂಲಕ ಹೇಳಿದ್ದಾನೆ. ಶ್ರೀಕೃಷ್ಣ ನುಡಿದ ಭಗವದ್ಗೀತೆಯಂತೆ ಶ್ರೀರಾಮ ನಡೆದು ತೋರಿಸಿದ. ಅದಕ್ಕಾಗಿಯೇ ಹಿರಿಯರು ಹೇಳಿರುವುದು, ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ರಾಮನ ಜನನ ನಡು ಮಧ್ಯಾಹ್ನವಾದರೆ ಕೃಷ್ಣನ ಜನನ ನಡುರಾತ್ರಿ. ಬೇಸಿಗೆ ಕಾಲದಲ್ಲಿ ಅರಮನೆಯಲ್ಲಿ ರಾಮ ಜನಿಸಿದರೆ ಬೋರ್ಗರೆಯುವ ಮಳೆಗಾಲದಲ್ಲಿ ಸೆರೆಮನೆಯಲ್ಲಿ ಕೃಷ್ಣನ ಜನನ. ರಾಮ ಹಿರಿಯ ಮಗನಾದರೆ ಕೃಷ್ಣ ಕೊನೆಯ 8ನೇಯವನು. ರಾಮ ಶುಕ್ಲ ಪಕ್ಷವಾದರೆ ಕೃಷ್ಣ ಕೃಷ್ಣ ಪಕ್ಷ. ರಾಮನ ಬದುಕು ತೆರೆದಿಟ್ಟ ಪುಸ್ತಕವಾದರೆ ಕೃಷ್ಣನದ್ದು ರಹಸ್ಯ ನಿಗೂಢ. ರಾಮ ಏಕಪತ್ನಿ ವ್ರತಸ್ಥ, ಕೃಷ್ಣ 16,108 ಪತ್ನಿಯರ ವಲ್ಲಭ. ರಾಮ ಮರ್ಯಾದ ಪುರುಷೋತ್ತಮ, ಕೃಷ್ಣ ಲೀಲಾ ಪುರುಷೋತ್ತಮ. ರಾಮನ ಆಗಮನಕ್ಕೆ ವಿಶ್ವವೇ ಕಾತರಿಸಿತ್ತು. ರಾಮ ಎಂಬ ಶಬ್ದಕ್ಕೆ ಹಾಡು ಆಟವಾಡು ಎಂಬ ಅರ್ಥವಿದೆ. ನಾವು ಪ್ರವಾಸಕ್ಕೆ ಹೋಗುವಾಗ ಹೇಗೆ ತಮ್ಮ ಸರಂಜಾಮುಗಳನ್ನು ಹೊತ್ತೊಯ್ಯುತ್ತೇವೋ, ರಾಮ ಭೂಲೋಕಕ್ಕೆ ಬರುವಾಗಲೇ ಎಲ್ಲ ವಿಷಯಗಳನ್ನು ಹೊತ್ತು ತಂದಿದ್ದ. ಧೈರ್ಯ, ಕರ್ತವ್ಯ ನಿಷ್ಠೆ, ಮಾತಾ ಪಿತೃ ವಾಕ್ಯ ಪರಿಪಾಲನೆ, ರಾಜ್ಯಾಡಳಿತ, ಪ್ರಜಾ ಪರಿಪಾಲನೆ, ಕರ್ತವ್ಯ, ಗೌರವ, ಏಕಪತ್ನಿ ವ್ರತ, ಸೋದರ ಪ್ರೇಮ, ಹೀಗೆ ಅನೇಕ ವಿಚಾರದಲ್ಲಿ ಸರ್ವಕಾಲಕ್ಕೂ ರಾಮಚರಿತೆ ಅತ್ಯಮೂಲ್ಯ ಕೊಡುಗೆಯಾಗಿದೆ. ಪಾವನರನ್ನು ಪಾವನಗೊಳಿಸಲು ಜನರಿದ್ದಾರೆ, ಪತಿತರನ್ನು ಪಾವನ ಮಾಡಲು ರಾಮನಿದ್ದಾನೆ. ಯುದ್ಧವೇ ಮಾಡದೆ ಪಾಂಡವರಿಗೆ ಜಯ ತಂದು ಕೊಟ್ಟಿದ್ದ ಶ್ರೀಕೃಷ್ಣ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ನಡೆ ಇಂದಿಗೂ ಪ್ರೇರಣೀಯ. ನ್ಯಾಯ ನೀತಿಯನ್ನು ಪಾಲಿಸುತ್ತಿದ್ದಂತೆಯೇ ಚತುರತೆಯು ಕೂಡ ಯುದ್ಧವನ್ನು ಗೆಲ್ಲಲು ಅವಶ್ಯಕ ಎಂಬುದನ್ನು ಕೃಷ್ಣನು ತನ್ನ ನುಡಿಗಳಿಂದ ಹಲವಾರು ಬಾರಿ ನಿರೂಪಿಸಿದ್ದಾನೆ. ಅದರಿಂದಲೇ ಕೃಷ್ಣನನ್ನು ರಾಜಕೀಯ ಚತುರ ಎಂದು ಇತಿಹಾಸವು ನೆನಪಿಸಿಕೊಳ್ಳುತ್ತದೆ. ಇಂದಿನ ರಾಜಕೀಯವನ್ನು ಗಮನಿಸುವಾಗಲೂ ಹಲವು ಬಾರಿ ಕೃಷ್ಣನ ಜಾಣ ನಡೆಗಳು ನಮಗೆ ಕಾಣಿಸುತ್ತದೆ. ರಾಮಕೃಷ್ಣ ಒಂದೇ ದೇವರ ಅವತಾರವಾದರೂ ಅವರ ನಡೆ ನುಡಿಗಳಲ್ಲಿ ವ್ಯತ್ಯಾಸವಿದೆ. ರಾಮನ ನಡೆ ಚಂದ, ಕೃಷ್ಣನ ನುಡಿ ಚಂದ. ಕೃಷ್ಣ ನುಡಿದಂತೆ ನುಡಿದಾಗ, ರಾಮ ನಡೆದಂತೆ ನಡೆದಾಗ ಜಗವ ಗೆಲ್ಲುವ ಹಾದಿ ಸುಗಮವಾಗುತ್ತದೆ. ರಾಮಕೃಷ್ಣರ ಬಗೆಗಿನ ಈ ಮಾತುಗಳು ನಮಗೆ ಜೀವನಕ್ಕೆ ಪ್ರೇರಣೆಯಾಗಿವೆ. ಭಾರತೀಯ ಧರ್ಮ ಮತ್ತು ಪೌರಾಣಿಕ ಪ್ರತಿಮೆಗಳ ಐತಿಹ್ಯವೇ ಅಂತದ್ದು. ಹುಟ್ಟಿನಿಂದ ಸಾವಿನವರೆಗೂ ನಮ್ಮನ್ನು ಒಂದೊಳ್ಳೆ ಮಾರ್ಗದಲ್ಲಿ ನಡೆಸುವ ಅನೇಕ ಜೀವನ ಪಾಠಗಳನ್ನು ಭಗವಂತನ ಹಲವಾರು ರೂಪಗಳ ಮೂಲಕ, ಅವನ ಕಥಾನಕಗಳ ಮೂಲಕ ಮನದಟ್ಟು ಮಾಡುವಂತದ್ದು. ಒಮ್ಮೆ ಯೋಚಿಸಿ ನೋಡಿ, ವಿದೇಶಗಳಲ್ಲಿ ಯಾವುದೇ ಧರ್ಮದ ಹಿನ್ನೆಲೆ ಇಲ್ಲದೆ ಹುಟ್ಟಿಕೊಂಡ ಜನಾಂಗಗಳು ಈಗಾಗಲೇ ಮಾನಸಿಕ ಸ್ಮಿತವನ್ನು ಕಳೆದುಕೊಂಡು ಖಿನ್ನತೆ, ಆತಂಕ, ಅಸಮಾಧಾನ, ಹೀಗೆ ನಾನಾ ರೀತಿಯ ಮಾನಸಿಕ ಗೊಂದಲಕ್ಕೆ ಒಳಗಾಗಿ ಹೈರಾಣಾಗಿದ್ದಾರೆ. ನಮಗೆ ಅದೆಂತ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕೈ ಹಿಡಿದು ನಡೆಸುವ ದಾರಿ ತೋರುವ ಧಾರ್ಮಿಕ ಗ್ರಂಥಗಳಿವೆ. ರಾಮಾಯಣ, ಮಹಾಭಾರತ, ಭಾಗವತದಂತಹ ಅನೇಕ ಕೃತಿಗಳು ಜೀವನದ ಪ್ರತಿಯೊಂದು ಘಟನೆಗೂ ಕೂಡ ಸಮೀಕರಿಸಿಕೊಳ್ಳಬಹುದಾದಂತಹ ದೈವಿಕ ಬರಹಗಳು. ಯಾವುದೇ ಕ್ಷಣದಲ್ಲಿ ನೀವು ಇಂತಹ ಯಾವ ಗ್ರಂಥವನ್ನು ತೆಗೆದು ಓದಲು ಪ್ರಾರಂಭಿಸಿದರೂ ಮನಸ್ಸಿಗೆ ಸಾಂತ್ವನ ನೀಡುವ, ಜೀವಕ್ಕೆ ಧೈರ್ಯ ನೀಡುವ, ಬದುಕಿಗೊಂದು ದಾರಿ ನೀಡುವ ಅನೇಕ ವಿಷಯಗಳು ನಮಗಿಲ್ಲಿ ಗೋಚರವಾಗುತ್ತಾ ಹೋಗುತ್ತವೆ. ಇವುಗಳನ್ನು ಮನೆ ಮನೆಯಲ್ಲಿ ನಾವು ಪಠಿಸುತ್ತೇವೆ. ಗುರುವಿನಂತೆ, ಮನೆಯ ಹಿರಿಯರಂತೆ ಇವು ನಮಗೆ ದಾರಿ ತೋರುತ್ತವೆ. ಅದರಿಂದಲೇ ನಾವು ನಮ್ಮ ಮಕ್ಕಳಿಗೆ ಕೊಡಬಹುದಾದ ಅತಿ ದೊಡ್ಡ ಕಾಣಿಕೆ ಎಂದರೆ ನಮ್ಮ ಸನಾತನ ಧರ್ಮ ಆಚರಣೆ ಮತ್ತು ಅದರ ಮಹತ್ವವನ್ನು ಅವರಿಗೆ ತಿಳಿ ಹೇಳಿ ಅವರು ಅದನ್ನು ಆಚರಿಸುವಂತೆ ಪ್ರೋತ್ಸಾಹಿಸುವುದು. ಈ ವಿಡಿಯೋದಲ್ಲಿ ರಾಮಕೃಷ್ಣರ ಆದರ್ಶ ನಡೆ ಹೇಗಿತ್ತು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.